ಗೈಸ್ ಇವತ್ತು ಬೆಳಗ್ಗೆ 9 ಗಂಟೆಗೆ ಎದ್ದು ನಾನು ನಮ್ಮ ಅಣ್ಣ ತರಕಾರಿ ತಂದ್ವಿ. ನಮ್ಮ ನಾಯಿಗೆ ಚಿಕನ್ ಹಾಕಿದ್ರೆ ತಿನ್ನಲ್ಲ, ಕ್ಯಾರೆಟು ಬೀನ್ಸು ಸೊಪ್ಪು ಎಲ್ಲ ತಿನ್ನುತ್ತೆ. ಏನಿದು ಮೀಡಿಯಾ ಏನ್ರಿ ಮೀಡಿಯಾ ನಾನು ಪಕ್ಕಾ ಆಕ್ಟಿಂಗ್ ಲೋಕಲ್ ನಾನು. ನಮ್ಮ ನಾಯಿಗೆ ತರಕಾರಿ ಹಾಕಿದ್ರೆ ಅರ್ಧ ತಿಂದೈತೆ ಅರ್ಧ ಬಿಟ್ಟೈತೆ. ಮನೆಯಿಂದ ಬ್ಯಾಟ್ ಎತ್ಕೊಂಬಂದೆ. ನಮ್ಮ ಹುಡುಗರು ಕ್ರಿಕೆಟ್ ಆಡೋಣ ಒಂದು ಸ್ವಲ್ಪ ಹೊತ್ತು ಅಂದಿದ್ರು. ಆ ಮನೆ ಹಿಂದೆ ಹೋಗಿ ಕುಂತಿದ್ರು. ಏನು ಮಾಡ್ತಾವ್ರೆ ಅಂತ ನೋಡಕ್ಕೆ ಹೋದ್ರೆ ಮಂಜ ಕೆಳಗಡೆ ಬಿದ್ದಿದ್ದು. ಆಮೇಲೆ ನಮ್ಮ ಹುಡುಗ ಬಾಲ್ನ ಮನೆ ಮೇಲ್ಗಡೆ ಹೊಡೆದ. ಅದಕ್ಕೆ ಕೋಲೆಲ್ಲ ತಗೊಂಡು ತೆಗಿಯಕ್ಕೆ ಬಂದಿದ್ದೀವಿ. My father is my role model and my hero. My father is a very hard worker. ಬಾಲ್ ನೋಡಿದ್ರೆ ಫುಲ್ಲು ಮೇಲೈತೆ, ನಮಗೆ ಸಿಗಲ್ಲ ಅಂತ ಸ್ಕೂಟಿ ಎತ್ಕೊಂಬಂದು ಹಾಕಿದ್ವಿ. ನಮ್ಮ ಹುಡ್ಗಂಗೆ ಸ್ಟ್ಯಾಂಡ್ ಹಾಕಿ ನಿನ್ಸು ಅಂದರೆ ತಿಣುಕಾರ್ತಾನೆ ಸ್ಟ್ಯಾಂಡ್ ಹಾಕಕ್ಕೇನೆ. ಸ್ಕೂಟಿ ನಿನ್ಸಿ ಬಾಲ್ ತಕ್ಕಣಕ್ಕೆ ನೋಡ್ತಾವನೆ ನಮ್ಮ ಹುಡ್ಗ, ಆದರೆ ಸಿಕ್ತಿಲ್ಲ ಅದು. ನಮ್ಮ ಹುಡ್ಗಂಗೆ ಬಾಲ್ ನೋಡು ಅಂದರೆ ನನಗೆ ಕಾಣ್ತಿಲ್ಲ, ನಾನು ಸ್ವಲ್ಪ ಕುಳ್ಳ ಇದ್ದೀನಿ ಅಂತಿದ್ದ. ಆಮೇಲೆ ನಮ್ಮ ಹುಡ್ಗ ನಾನು ನೋಡ್ತೀನಿ ಬಾ ಅಂದ. ಅದಕ್ಕೆ ಅವನ್ನ ಕೆಳಗಡೆ ಇಳಿಸ್ಬಿಟ್ಟು ಇವ್ನು ನಿಂತ್ಕೊಂಡ. ಅವ್ನು ನೋಡಿದ್ರೆ ತೆಗಿಯೋದು ಬಿಟ್ಟು ಕೆಳಗಡೆ ಕುಂತವನು. ಹಂಗೋ ಹಿಂಗೋ ಮಾಡಿ ಬಾಲ್ ತಕ್ಕೊಂಡ್ವಿ. ಬಾಲ್ ತಕ್ಕಳೋ ಜೊತೆ ನಮ್ಮ ಹುಡ್ಗ ಕಾಲ್ನ ಧೂಳು ಮಾಡ್ಕೊಂಡ್ಬಿಟ್ಟಿದ್ದ. ಬಾಲ್ ತಗೊಂಡು ಆಟಾಡ್ತಿದ್ವಿ. ಅವಾಗ ನಮ್ಮ ಅಣ್ಣ ಬಂತು, ನಾನು ಸ್ವಲ್ಪ ತಾರ್ತೀನಿ ಅಂತ. ನೋಡಿದ್ರೆ 5 ಸಲ ಔಟ್ ಆಗೈತೆ ನಮ್ಮ ಅಣ್ಣ. ಆದರೂ ಬ್ಯಾಟಿಂಗ್ ಆಡಕ್ಕೆ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಬ್ಯಾಟು ಬಾಲು ನಮ್ಮ ಅಣ್ಣಂದೇನೆ. ಔಟ್ ಮಾಡಿದ್ರೆ ಬ್ಯಾಟು ಬಾಲು ಎತ್ಕೊಂಡು ಹೋಗ್ತೀನಿ ಅಂತು. ನಾವು ಆಡ್ತಿರೋ ಕ್ರಿಕೆಟ್ ಹೆಂಗಪ್ಪ ಅಂದರೆ ಎಲ್ಲರೂ ಆಲ್ರೌಂಡರೇ. ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೋದ್ವಿ. ಗುರು, ಇವತ್ತಿನ ಬ್ಲಾಗ್ ಮುಗೀತು, ಮೇಕೆತ್ತು ಸಾಕು.